ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಸದಾನಂದ್ ಅವರು ಒಂದು ಪಾರ್ಸೆಲ್‌ನ ತಂದ್ಕೊಡ್ತಾರೆ. ಏನು, ಭೂಮಿ ನನಗೆ ಪಾರ್ಸೆಲ್ ಕಳಿಸಿದಾಳ? ಏನಿರ್ಬೋದು ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನೋ ಭೂಮಿ ಸ್ಪೆಷಲ್ ಆಗಿ ಕಳ್ಸಾಕತ್ತಾಳ ಅನ್ಸುತ್ತೆ ನೋಡ್ರಿ ಸಾಹೇಬ್ರೆ ಅಂತ ಸದಾನಂದ್ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಭೂಮಿ ಅಜಿತ್ಗೆ ಕಾಲ್ ಮಾಡಿ, ಸಾಹೇಬ್ರೆ, ನಾನ್ ಕಳ್ಸಿರೋ ಪಾರ್ಸಲ್ ಬಂತಾ ಅಂತ ಕೇಳ್ತಾಳೆ. ಹಾ ಬಂತು, ಇನ್ನೂ ಓಪನ್ ಮಾಡಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ, ನಾನ್ ನಿಮ್ಗೆ ಹೊಸ ಬಟ್ಟೆ ಕಳ್ಸಿದೀನಿ. ಇವತ್ತು ಅತ್ತೆ ಮಾವಂದು ಮರು ಮಾಂಗಲ್ಯ ಧಾರಣೆ ಇದೆ, ನೆನ್ಪಿದ್ಯಾ? ಸಾಹೇಬ್ರೆ, ಡ್ಯೂಟಿನೇ ಫಸ್ಟ್ ಅಂತ ರಪ್ರಪ ಅಂತ ಪೊಲೀಸ್ ಸ್ಟೇಷನ್ ಹೊರಟೋದ್ರಿ. ನ್ಯಾಯವಾಗಿ ನೋಡಕ್ ಹೋದ್ರೆ ನೀವೇ ಮುಂದೆ ನಿಂತು ಈ ಕಾರ್ಯನ ಮಾಡ್ಬೇಕು. ಅಮ್ಮನ್ ಮುದ್ದಿನ ಮಗ ಆಗಿ, ಈ ಮನೆ ಮೊದಲನೇ ಮಗ ಆಗಿ ನೀವೇ ನಿಂತು ಈ ಮರು ಮಾಂಗಲ್ಯ ಶಾಸ್ತ್ರನ ಮಾಡಿಸ್ಬೇಕಾಗಿತ್ತು. ಪಾಪ ಇದನ್ನೆಲ್ಲ ನಮ್ ದೊಡ್ಡ ಸಾಹೇಬ್ರೆ ನೋಡ್ಕೊತಾ ಇದಾರೆ. ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಚ್ಚರವಾಗೇ ಇದ್ರು. ಬೆಳಗ್ಗೆ ಆದ್ ಕೂಡ್ಲೆ ಸ್ನಾನ ಮಾಡಿ ದೇವಸ್ಥಾನಕ್ ಹೋಗಿದ್ದಾರೆ. ಸಾಹೇಬ್ರೆ, ಆದ್ರೆ ನೀವೇ ಸ್ವಲ್ಪ ಎಡವಟ್ಟು. ಅದಕ್ಕೇನೆ ಶರ್ಟು ಪಂಚೆನ ನೀವ್ ಪೊಲೀಸ್ ಸ್ಟೇಷನ್ಗೆ ಕಳ್ಸಿದೀನಿ ನೋಡಿ. ನಾನ್ ಯಾಕ್ ಗೊತ್ತಾ ಆ ಬಟ್ಟೆನ ನಿಮ್ಗೆ ಕಳ್ಸಿದ್ದು? ಬಿಟ್ರೆ ನೀವು ಆ ಪೊಲೀಸ್ ಬಟ್ಟೆಲೆ ದೇವಸ್ಥಾನಕ್ ಬಂದ್ಬಿಡ್ತೀರಾ. ಆಮೇಲೆ ನೀವು ಆ ಮನೆ ಮಗನಾಗಿ ಕಾಣಿಸೋದಿಲ್ಲ. ಏನೋ ಸೆಕ್ಯೂರಿಟಿಗ್ ಬಂದಿರೋ ಪೊಲೀಸ್ ತರ ಕಾಣಿಸ್ತೀರಾ. ಅದಕ್ಕೆ ನಾನ್ ನಿಮ್ಗೆ ಆ ಬಟ್ಟೆನ ಕಳ್ಸಿರೋದು. ನೀವು ಬೇಗ ಕೆಲ್ಸ ಮುಗಿಸ್ಕೊಂಡು ಆ ಬಟ್ಟೆ ಹಾಕೊಂಡು ಡೈರೆಕ್ಟ್ ಆಗಿ ದೇವಸ್ಥಾನಕ್ ಬಂದ್ಬಿಡಿ, ಸರಿನಾ ಅಂತ ಭೂಮಿ ಹೇಳ್ಬೇಕಾದ್ರೆ, ಏ ಬಾಯ್ ಬಡ್ಕಿ, ಒಂದು ವಿಚಾರನ ಒಂದು ಪದದಲ್ಲಿ ಹೇಳಿ ಮುಗ್ಸೋದಕ್ಕಾಗೋದಿಲ್ವಾ ನಿನಗೆ? ಟಿಪ್ಪಣಿನೇ ಬರೆಯೋದು ಕುತ್ಕೊಂತೀಯಾ ಅಂತ ಅಜಿತ್ ಹೇಳ್ತಿರ್ತಾನೆ. ಸಾಹೇಬ್ರೆ, ನಾನು ಒಂದು ಮಾತಲ್ಲಿ ಹೇಳಿದ್ರೆ ಈ ಪೊಲೀಸ್ ಕಿವಿಗೆ ಎಲ್ ಕೇಳ್ಸತ್ ಹೇಳಿ? ಅದಕ್ಕೆ ಹತ್ತತ್ ಸಲ ಹೇಳಿದ್ದನ್ನೇ ಹೇಳ್ತಾ ಇರ್ತೀನಿ ನೋಡಿ. ಇವಾಗ ಸುಮ್ನೆ ನೀವು ಟೈಮ್ ವೇಸ್ಟ್ ಮಾಡ್ಬಿಡಿ. ಸರಿ ಸರಿ, ನೀವ್ ಬೇಗ ಬನ್ನಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಕಾಲ್ ಕಟ್ ಮಾಡಕ್ ಹೋದಾಗ, ಏ ಬಾಯ್ ಬಡ್ಕಿ, ಒಂದ್ ನಿಮಿಷ ಅಂತ ಅಜಿತ್ ಹೇಳ್ತಾನೆ. ಏನು ಅಂತ ಭೂಮಿ ಕೇಳಿದಾಗ, ಥ್ಯಾಂಕ್ ಯು ಅಂತ ಅಜಿತ್ ಹೇಳ್ತಾನೆ. ಯಾತಕ್ಕೋ ಈ ಥ್ಯಾಂಕ್ಸ್ ಅಂತ ಭೂಮಿ ಕೇಳ್ಬೇಕಾದ್ರೆ, ನಿನ್ನೆ ನಾನು ಈ ಅಗ್ರಿಮೆಂಟ್ ಮಾತನ್ನ ತಗೋಬೇಡ ಅಂತ ಹೇಳಿದಿಕ್ಕೆ ನೀನು ಒಪ್ಕೊಂಡು ಅದನ್ನ ಸ್ಟಾಪ್ ಮಾಡ್ದಲ್ಲ, ಅದಿಕ್ಕೆ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನಮ್ ಒಪ್ಪಂದದ ಮದ್ವೆ ಬಗ್ಗೆ ನಾನು ಮನೆಯವ್ರ ಹತ್ರ ಹೇಳಲ್ಲ ಅಂತ ನಿಮ್ ಹತ್ರ ಹೇಳಿದ್ದೆ ತಾನೆ. ಆದ್ರೆ ಅದು ನಿನ್ನೆ ರಾತ್ರಿನೇ ಎಕ್ಸ್ಪೈರ್ ಆಗೋಯ್ತು ಸಾಹೇಬ್ರೆ. ಏನ್ ಗೊತ್ತಾ, ಈಗ್ಲೂ ನಾನೊಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದೀನಿ. ನಿಮ್ಗೊಂದ್ ವಿಷಯ ಗೊತ್ತಾ, ನನ್ಗೇನಾದ್ರೂ ಒಂದೇ ಒಂದ್ ಒಳ್ಳೆ ಚಾನ್ಸ್ ಸಿಕ್ಲಿ ನಮ್ ಅತ್ತೆ ಹತ್ರ ಮಾತಾಡೋದಿಕ್ಕೆ, ಆಗ್ಲೇ ಪಟ್ ಅಂತ ಸತ್ಯನ ಬಾಯ್ಬಿಟ್ಬಿಡ್ತೀನಿ. ಅದು ಇವತ್ತಾದ್ರೂ ಆಗ್ಬೋದಪ್ಪ ಅಂತ ಭೂಮಿ ಹೇಳ್ತಿದ್ದಂಗೆ, ತಲೆ ಕೆಟ್ಟಿದ್ಯಾ ನಿನಗೆ? ರಾತ್ರಿ ಎಲ್ಲ ಮಗುಗ್ ಹೇಳ್ದಂಗ್ ಹೇಳಿದೀನಿ ಯಾವ ತರ ಸಿಚುಯೇಷನ್ ಇದೆ ಅಂತ, ಮತ್ತೆ ನೀನು ಈ ರೀತಿ ಹುಚ್ಚಾಟ ಮಾಡ್ತಿದ್ಯಲ್ಲ ನೋಡು ಭೂಮಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಷ್ಟರಲ್ಲಿ ನಚ್ಚಿ ಅತ್ಗೆ 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 ಅಂತ ಹೇಳ್ಕೊಂಡು ಭೂಮಿ ಹತ್ರ ಓಡ್ ಬರ್ತಾನೆ. ಅತ್ಗೆ, ಇವತ್ತು ಪಾಪ್ಸಿದು ಮದರ್ ಇಂಡಿಯಾದು ಮದ್ವೆ ರೀಟೆಲಿಕಾಸ್ಟ್ ಅಂತೆ. ಅದನ್ನ ಪಾಪ್ಸಿ ನನ್ಗೆ ಫೋನ್ ಮಾಡಿ ಹೇಳಿದ ತಕ್ಷಣ ನನ್ ಡ್ಯೂಟಿನೆಲ್ಲ ಮುಗಿಸಿ ಸೊಯ್ ಅಂತ ರಾಕೆಟ್ ಸ್ಪೀಡ್ ಅಲ್ಲಿ ಮನೆಗ್ ಬಂದೆ. ಈಗ ಯಾರತ್ರ ಮಾತಾಡ್ತಿದ್ದೀರಾ ಅಂತ ನಚ್ಚಿ ಕೇಳ್ಬೇಕಾದ್ರೆ, ಅಯ್ಯೋ ನನ್ ಗಂಡ ಅಂತ ಭೂಮಿ ಹೇಳ್ತಾಳೆ. ಅಯ್ಯೋ, ನಿಮ್ ಗಂಡನ ಹತ್ರ ಆಮೇಲೆ ಮಾತಾಡ್ಕೊಳ್ಳಿ ಬನ್ನಿ, ಮೊದ್ಲು ನನ್ಗೆ ಟೀ ಮಾಡ್ಕೊಡಿ ಅಂತ ಹೇಳಿ ನಚ್ಚಿ ಭೂಮಿನ ಕಿಚನ್ಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅಜಿತ್ ಭೂಮಿ ಜೊತೆ ಮಾತಾಡ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಭೂಮಿ ಕಾಲ್ನ ಕಟ್ ಮಾಡ್ಬಿಟ್ಟಿರ್ತಾಳೆ. ಏನ್ ಇವಳು ಈ ರೀತಿ ಹೇಳ್ಬಿಟ್ಲಲ್ಲ ಅಂತ ಅಜಿತ್ ಟೆನ್ಷನ್ ಅಲ್ಲಿ ಒದ್ದಾಡ್ತಿರ್ತಾನೆ. ಛೇ, ಇವಾಗ ಇವಳನ್ನ ಹೇಗ್ ತಡೆಯೋದು ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಅಜ್ಜಿ, ಸಂಗೀತ ಅವರು, ರಾಮನಾರಾಯಣ್, ದೇವಯಾನಿ, ನಚ್ಚಿ, ಭೂಮಿ ಎಲ್ರು ದೇವಸ್ಥಾನದ ಹತ್ರ ಬಂದಿರ್ತಾರೆ. ಅಷ್ಟ್ರಲ್ಲಿ ಶ್ರವಣ್ ಅವರು ಇವ್ರನ್ನ ನೋಡಿ, ಓ ಎಲ್ರು ಬಂದ್ರಾ? ಏನಕ್ಕ ನೀನು, ನಾನು ಅವಾಗಿಂದ ನಿಮ್ಗೆ ಕಾಲ್ ಮಾಡ್ತಾನೆ ಇದೀನಿ, ಆದ್ರೆ ಯಾಕೆ ನೀನ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ನೀನ್ ಯಾವಾಗೋ ಫೋನ್ ಮಾಡಿದ್ದೆ ಅಂತ ಹೇಳಿ ಸಂಗೀತ ಅವರು ತಮ್ಮ ಮೊಬೈಲ್ನ ನೋಡ್ಕೋತಾರೆ. ಅಯ್ಯೋ ಹೌದಲ್ವೇನೋ, ಫೋನು ಸೈಲೆಂಟ್ ಅಲ್ಲಿ ಇಟ್ಬಿಟ್ಟಿದೆ ಕಣೋ, ನೀನು ಫೋನ್ ಮಾಡಿದ್ದು ಗೊತ್ತೇ ಆಗ್ಲಿಲ್ಲ ಕಣೋ. ಸರಿ, ಏನ್ ವಿಷಯ ಹೇಳು ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ, ಅಯ್ಯೋ ಫೋನ್ ಅಂದಿದ ತಕ್ಷಣ ನೆನ್ಪಿಗ್ ಬಂತು, ನನ್ ಮೊಬೈಲ್ನ ಕಾರಲ್ಲೇ ಬಿಟ್ ಬಂದ್ಬಿಟ್ಟಿದೀನಿ ಅನ್ಸುತ್ತೆ, ನಾನ್ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿ ದೇವಯಾನಿ ಅಲ್ಲಿಂದ ಹೊರಡ್ತಾಳೆ. ದೊಡ್ಡ ಸಾಹೇಬ್ರೆ, ಮಾಮೂಲಿಗಿಂತ ಇವತ್ತು ನಿಮ್ ಮುಖದಲ್ಲಿ ತುಂಬಾನೇ ಖುಷಿ ಕಾಣಿಸ್ತಾ ಇದೆ. ನಿಧಿ ಗಿಧಿ ಏನಾದ್ರೂ ಸಿಕ್ತಾ ಹೇಗೆ ಅಂತ ಭೂಮಿ ಕೇಳಿದಾಗ, ನಿಧಿ ಅಲ್ಲ, ಅದಕ್ಕಿಂತ ಅಮೂಲ್ಯವಾಗಿರೋದು ನನ್ ಹೆಂಡತಿ ಮಗಳ ವಿಷಯ
20 ವರ್ಷದಿಂದೆ ಕಳೆದೋದವರು ಇವಾಗ ಹೇಗಿದ್ದಾರೆ ಅಂತ AI ಇಮೇಜ್ ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಫೋಟೋಸ್ ಕೊಟ್ಟಿದ್ವಲ್ಲ, ಅದು ರೆಡಿ ಆಗಿದೆಯಂತೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನನ್ ಮೊಬೈಲ್ಗೆ ಬರುತ್ತಂತೆ ಅಂತ ಶ್ರವಣ್ ಅವರು ಖುಷಿಯಿಂದ ಹೇಳ್ಬೇಕಾದ್ರೆ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಅಂದ್ರೆ ಶಾರದಮ್ಮ ಅವರು ಮತ್ತೆ ಮನಸ್ವಿನಿ ಅವರು ಹೇಗ್ ಕಾಣಿಸ್ತಾರೆ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಭೂಮಿ ಹೇಳ್ದಾಗ ಎಸ್ ಅಂತ ಶ್ರವಣ್ ಅವರು ಹೇಳ್ತಾರೆ. ಈ ಕಡೆ ದೇವಯಾನಿ ತನ್ ಮೊಬೈಲ್ ನ ತಗೊಂಡು ಹೊರಡ್ಬೇಕಾದ್ರೆ ಅಷ್ಟರಲ್ಲಿ ಅವಳಿಗೆ ಕಾಲ್ ಬರುತ್ತೆ. ಅರೆ ಅಂಜು, ಹೇಗಿದ್ಯಾ ಪುಟ್ಟಿ ಅಂತ ಹೇಳ್ಕೊಂಡು ದೇವಯಾನಿ ಅಂಜು ಹತ್ರ ಮಾತಾಡ್ತಿರ್ತಾಳೆ. ಓ ಹೌದಾ, ಹಾಗಾದ್ರೆ ಅವ್ರಿಬ್ರನ್ನು ಹುಡ್ಕೋದಕ್ಕೆ ಇವಾಗ ಸುಲಭ ಆಗತ್ತೆ ಅಲ್ವಾ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಹೌದಮ್ಮ, ನನಗಂತೂ ಇವಾಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಈ ಖುಷಿನ ನನ್ ಹೃದಯ ತಡ್ಕೊಳುತ್ತೋ ಇಲ್ವೋ ಅನ್ನೋ ಭಯನೂ ಆಗ್ತಿದೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಮಾವ ಎಷ್ಟು ಖುಷಿ ಪಡ್ತೀರೋ ಅಷ್ಟು ಖುಷಿ ಪಡಿ, ನಿಮ್ಮ ಹೃದಯಕ್ಕೆ ಒಬ್ಬ ಡಾಕ್ಟರ್ ಆಗಿ ನಾನ್ ಗ್ಯಾರಂಟಿ ಕೊಡ್ತೀನಿ ಅಂತ ನಚ್ಚಿ ಹೇಳ್ತಿರ್ತಾನೆ. ಶ್ರವಣ, ಹೆಚ್ಚು ಕಮ್ಮಿ ನಮ್ ಮನಸ್ವಿನಿ ಇವಾಗ ನಮ್ ಭೂಮಿ ವಯಸ್ಸೋಳೆ ಆಗಿರ್ತಾಳೆ ಅಲ್ವೇನೋ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಹೌದಕ್ಕ, ಅವಳಿಗಿವಾಗ ಭೂಮಿ ಅಷ್ಟು ವಯಸ್ಸಿರುತ್ತೆ, ನೋಡಕ್ಕೂ ಹೆಚ್ಚು ಕಮ್ಮಿ ಭೂಮಿ ತರನೇ ಇರ್ತಾಳೋ ಏನೋ. ಎಷ್ಟೋ ಸಲ ನಾನ್ ಭೂಮಿ ನೋಡ್ದಾಗ ನನ್ನ ಮನಸ್ವಿನಿನೇ ನನ್ನ ಅಕ್ಕಪಕ್ಕ ಇದ್ದಾಳೆ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ. ಆ ರೀತಿ ಆಗ್ತಿದೆ ಅಂದ್ರೆ ನನ್ ಮನಸ್ವಿನಿಗೂ ಭೂಮಿಗೂ ಒಂದ್ ಸ್ವಲ್ಪನಾದ್ರೂ ಹೋಲಿಕೆ ಇರ್ಬೇಕಲ್ವಾ. ಸರಿ, ಬನ್ನಿ ಎಲ್ರೂ ಒಳಗಡೆ ಹೋಗೋಣ. ಭಾವ, ಅಕ್ಕ, ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ತಿದ್ದೀರಾ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಶ್ರವಣ್ ಅವರು ವೆಲ್ಕಮ್ ಮಾಡ್ತಿರ್ತಾರೆ. ಇದೇನೋ ಇದು ಹೊಸ್ದಾಗಿ ಅಂತ ರಾಮ್ ನಾರಾಯಣ್ ಕೇಳ್ಬೇಕಾದ್ರೆ, ಜೋಡಿ ಹಳೇದೇ ಇರ್ಬೋದು, ಹಾಗಂತ ನಮ್ಮ ಅಕ್ಕನ್ನ ಮದ್ವೆ ಆಗ್ತಿದ್ದೀರಾ ಅನ್ನೋದ್ ಮಾತ್ರಕ್ಕೆ ಮರ್ಯಾದೆ ಕೊಡದೆ ಇರೋದಕ್ಕಾಗತ್ತಾ ಭಾವ ಅಂತ ಶ್ರವಣ್ ಕೇಳ್ಬೇಕಾದ್ರೆ, ಹೌದು ಶ್ರವಣ, ತಾಳಿ ಕಟ್ಟೋವಾಗ್ಲೇ ಹುಡ್ಗಿ ಮುಖನ ನೋಡ್ಬೇಕು ನಿಜ, ಆದ್ರೆ ನಿಮ್ಮಕ್ಕ ಜೊತೆಗೆ ಬಂದಿದ್ದಾಳಲ್ಲ ಅಂತ ಹೇಳ್ಕೊಂಡು ರಾಮ್ ನಾರಾಯಣ್ ಕಿಂಡಲ್ ಮಾಡ್ತಿರ್ತಾರೆ. ನೋಡ್ದ್ಯೇನೋ ನಿಮ್ ಭಾವನ್ನ, ರೀ ಈಗ ಮಾತ್ರ ಅಲ್ಲ, ಕೊನೆವರೆಗೂ ನೀವು ನನ್ ಮುಖನೇ ನೋಡ್ಕೊಂಡಿರ್ಬೇಕು ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಯ್ತಮ್ಮ ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ಪಾಪ್ಸಿ, ನೀವು ನನ್ನ ಅಮ್ಮಂಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ನಿಮ್ಗೆ ಮೂಗ್ದಾರ ಹಾಕಿರೋದು ನನ್ ಮದರ್ ಇಂಡಿಯಾನೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಸರಿ ಸರಿ, ಎಲ್ರು ಬನ್ನಿ, ಲೇಟ್ ಆಗ್ತಿದೆ ಅಂತ ಶ್ರವಣ್ ಅವರು ಎಲ್ರನ್ನೂ ಮದ್ವೆ ನಡೆಯೋ ಜಾಗಕ್ಕೆ ಕರ್ಕೊಂಡೋಗ್ತಾರೆ. ಈ ಕಡೆ ಸದಾನಂದ್ಗೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನನ್ಗೆ ಕಾಲ್ ಮಾಡಿ ಅಂತ ಹೇಳಿ ಅಜಿತ್ ಸ್ಟೇಷನ್ ಇಂದ ಹೊರಡ್ತಾನೆ. ನೋಡ್ರಪ್ಪ, ಯಾರು ಟೆನ್ಷನ್ ಆಗ್ಬೇಡ್ರಿ, ಸಾಹೇಬ್ರು ಸ್ಟೇಷನ್ಗೆ ಬರ್ತಿದ್ದಂಗೆ ಅವ್ರ ಅಪ್ಪ ಅಮ್ಮಂದು ಮರು ಮಾಂಗಲ್ಯ ಇದೆ, ಎಲ್ರು ಬನ್ನಿ ಅಂತ ಕರೆದಿದ್ರು. ಈಗೇನೋ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೇಳಿ ಹಂಗೆ ಹೋಗ್ಬಿಟ್ರು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಒಂದ್ ಅರ್ಧ ಜನ ಅಲ್ಲಿಗೆ ಹೋಗಿ ವಿಶ್ ಮಾಡೋಣ, ಇನ್ನೊಂದ್ ಅರ್ಧ ಜನ ಇದಾರಲ್ಲ, ನಾವು ರಾಮ್ ಸರ್ ಮತ್ತೆ ಸಂಗೀತಾ ಮೇಡಮ್ಗೆ ಮನೆಗೆ ಹೋಗಿ ವಿಶ್ ಮಾಡೋಣ. ಏನಂತೀರಪ್ಪ, ಏನಂತೀರಿ ಅಲ್ವಾ ಅಂತ ಹೇಳಿ ಸದಾನಂದ್ ಅವರು ಅವ್ರ ಸ್ಟಾಫ್ಗಳಿಗೆಲ್ಲ ಹೇಳ್ತಿರ್ತಾರೆ. ಈ ಕಡೆ ಅಜಿತ್ ತನ್ ಬೈಕ್ ನ ಹತ್ತಿ ಹೋಗ್ಬೇಕು ಅಷ್ಟ್ರಲ್ಲಿ ಅಲ್ಲಿ ಸತ್ಯಣ್ಣ ತಮ್ಮ ಕಾರ್ ತಗೊಂಡ್ ಬಂದು ವೆಯ್ಟ್ ಮಾಡ್ತಿರ್ತಾರೆ. ಓಯ್, ಏನ್ ಮಾರಯ್ಯ, ನೀನಿನ್ನು ಯೂನಿಫಾರ್ಮ್ ಅಲ್ಲೇ ಇದೆಯಾ, ಡ್ರೆಸ್ ಚೇಂಜ್ ಮಾಡೋದಿಲ್ವಾ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಬಟ್ಟೆ ಬದಲಾಯಿಸೋದು ಆಮೇಲೆ ಸತ್ಯಣ್ಣ, ಮೊದ್ಲು ಹೋಗಿ ಭೂಮಿನ ತಡಿಬೇಕು ಅಂತ ಅಜಿತ್ ಹೇಳ್ಬೇಕಾದ್ರೆ, ಯಾಕಪ್ಪ ಟೆನ್ಷನ್ ಅಲ್ಲಿದ್ಯಾ, ಏನಾಯ್ತು ಅಂತ ಸತ್ಯಣ್ಣ ಕೇಳ್ತಾರೆ. ಸತ್ಯಣ್ಣ, ಅವಳಿಗೆ ಮನೆಯವ್ರದೇ ಚಿಂತೆ, ಆದ್ರೆ ನನ್ನನ್ನ ಬಿಟ್ಟು ಅಲ್ಲ, ನಾವು ನಮ್ ಒಪ್ಪಂದದ ಮದ್ವೆನ ಮುಚ್ಚಿಟ್ಟು ನಮ್ ಮನೆಯವ್ರ ಜೊತೆ ಆಟ ಆಡ್ತಿದೀವಿ ಅಂತ ಪ್ರತಿಯೊಂದು ಮೂಮೆಂಟ್ ಅಲ್ಲಿ ಹೇಳ್ತಿದ್ದಾಳೆ. ಸಿಚುಯೇಷನ್ ಸಿಕ್ದಾಗೆಲ್ಲ ಈಗ ಮನೆಯವ್ರಿಗೆ ಹೋಗಿ ನಮ್ ಕಾಂಟ್ರಾಕ್ಟ್ ಮದ್ವೆ ವಿಷಯ ಹೇಳೋದ್ರಿಂದ ಏನ್ ಎಡವಟ್ಟಾಗತ್ತೆ ಅನ್ನೋ ಒಂಚೂರು ಯೋಚನೆನೇ ಇಲ್ಲ ಅವಳಿಗೆ. ಅಲ್ಲ, ನಿನ್ನೆ ತಾನೇ ಹೇಳಿದೀನಿ ಅವಳಿಗೆ, ಬೇಡ, ಈ ತರ ಎಲ್ಲ ಹೇಳೋದ್ರಿಂದ ಯಾವ್ದೇ ರೀತಿ ಉಪಯೋಗ ಇಲ್ಲ, ಒಂಚೂರು ತಡ್ಕೋ, ಅಗ್ರಿಮೆಂಟ್ ಪೀರಿಯಡ್ ಮುಗಿದ್ಮೇಲೆ ನೀನ್ ಏನಾದ್ರೂ ಮಾತಾಡು ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಫೋನ್ ಮಾಡ್ಬಿಟ್ಟು ಅಮ್ಮಂಗ್ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ದೇವಸ್ಥಾನಕ್ ಹೋಗಿ ರೀಚ್ ಆಗಿದ್ದಾಳೆ. ನಾನ್ ಹೋಗಿ ಅವಳನ್ನ ತಡಿಲಿಲ್ಲ ಅಂದ್ರೆ ಅವಳು ಪಕ್ಕ ಅಮ್ಮಂಗ್ ಹೇಳೋ ಚಾನ್ಸಸ್ ಜಾಸ್ತಿನೇ ಇದೆ. ಈಗ ನನ್ಗೆ ಜಾಸ್ತಿ ಟೈಮ್ ಇಲ್ಲ, ನಾವು ಹೋಗಿ ಅವಳನ್ನ ತಡಿಬೇಕಷ್ಟೇ ಅಂತ ಅಜಿತ್ ಹೇಳ್ಬೇಕಾದ್ರೆ, ಒಂದ್ ನಿಮಿಷ ಇರಪ್ಪ, ಅಲ್ಲಪ್ಪ, ಇನ್ನು ಎಷ್ಟು ದಿವ್ಸ ಅಂತ ಅವಳು ಮದ್ವೆ ಸೀಕ್ರೆಟ್ನ ಹೇಳ್ತೀನಿ ಅಂತ ಹೇಳೋದನ್ನ ತಡಿತೀಯ ನೀನು? ನಿನ್ನೆ ರಾತ್ರಿ ಕೂಡ ಹೇಳಿದೀನಿ ಅಂತ ಹೇಳ್ತೀಯ, ಈಗ್ಲೂ ಹೋಗಿ ಅದನ್ನ ತಡಿತೀನಿ ಅಂತ ಹೇಳ್ತಿದ್ಯಾ? ಅಲ್ಲಪ್ಪ, ಅವಳು ಯಾವ್ದೋ ಒಂದು ಅಸಹಾಯಕ ಪರಿಸ್ಥಿತಿಲಿ ಸಿಕ್ಕಾಕೊಂಡು ನಾಳೆ ದಿವ್ಸ ಸಾಹೇಬ್ರದು ನಂದು ಒಪ್ಪಂದದ ಮದ್ವೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಏನ್ ಮಾಡ್ತೀಯಾ? ಅದನ್ನು ಯೋಚನೆ ಮಾಡು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಇವಾಗ ನೀವು ಏನ್ ಹೇಳೋದಕ್ ಹೊರಟಿದ್ದೀರಾ ಅಂತ ಅಜಿತ್ ಕೇಳ್ತಾನೆ. ಈಗ ನೀನು ನಿನ್ನ ಪ್ರೀತಿನ ಭೂಮಿಗೆ ಹೇಳೋದೇ ಉತ್ತಮ. ಅಕಸ್ಮಾತ್ ಈ ವಿಷಯದಲ್ಲಿ ಭೂಮಿ ಏನಾದ್ರೂ
ನಿನ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಮುಗ್ದೋಯ್ತು. ನೀವಿಬ್ರು ಗಂಡ ಹೆಂಡತಿಯಾಗೆ ಮುಂದುವರಿಬೋದು. ಆಗ ನೀವಿಬ್ರು ಒಪ್ಪಂದದ ಮದ್ವೆ ಆಗಿದ್ದೀರಾ ಅನ್ನೋ ಸಂಗತಿ ಹೊರಗಡೆ ಬರೋದೇ ಇಲ್ಲ. ಈಗಾಗ್ಲೇ ನಿಮ್ಮಿಬ್ರು ಮದ್ವೆ ಆಗಿ 7 ತಿಂಗ್ಳಾಯ್ತು. ಇನ್ನು ಈ ಒಪ್ಪಂದದ ಮದ್ವೆ ವಾಯ್ದೆ ಇರೋದು ಇನ್ 5 ತಿಂಗಳು ಮಾತ್ರ. ಇನ್ 5 ತಿಂಗಳಲ್ಲಿ ನಿನ್ನ ಮನಸ್ಸಿನ ಮಾತನ್ನ ಅವಳಿಗೆ ಹೇಳ್ದೇ ಇದ್ರೆ ನೀನಂತೂ ಪಶ್ಚಾತ್ತಾಪ ಪಡೋದು ಗ್ಯಾರಂಟಿ. ಅಷ್ಟ್ ಮಾತ್ರ ತಲೆಲಿಟ್ಕೋ ಅಂತ ಸತ್ಯನ ಹೇಳ್ಬೇಕಾದ್ರೆ ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ ಸತ್ಯಣ್ಣ. ಹೇಗಿದ್ರು ಇವತ್ತು ದೇವಸ್ಥಾನದಲ್ಲಿ ಅಪ್ಪ ಅಮ್ಮಂದುದು ಮರುಮಾಂಗಲ್ಯ ಇದೆ. ಈ ಸಂದರ್ಭದಲ್ಲೇ ನನ್ನ ಪ್ರೀತಿನ ಭೂಮಿಗೆ ಹೇಳ್ಕೊಂಡ್ಬಿಡ್ತೀನಿ. ಬನ್ನಿ ಹೋಗೋಣ ಅಂತ ಅಜಿತ್ ಹೇಳ್ದಾಗ, ಹಾ ಹಂಗ್ ದಾರಿಗೆ. ಅಲ್ಲಪ್ಪ, ನೀನು ಪೊಲೀಸ್ ಸ್ಟೋರಿ ಹೀರೋ ತರ ಹಿಂಗೆ ಬರ್ತೀಯೋ ಅಥವಾ ಬಟ್ಟೆ ಬದಲಾಯಿಸ್ಕೊಂಡು ರೊಮ್ಯಾಂಟಿಕ್ ಹೀರೋ ತರ ಬರ್ತೀಯೋ? ಹಲೋ, ನಿನ್ನ ಬೈಕಲ್ಲ ಹೋಗೋದು, ನನ್ನ ಕಾರಲ್ಲಿ ಅಂತ ಸತ್ಯನ ಹೇಳ್ತಿರ್ತಾರೆ. ಸರಿ ಆಯ್ತು ಅಂತ ಅಜಿತ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದಿಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಎಲ್ರೂ ಮದ್ವೆ ತಯಾರಿನ ಮಾಡ್ಕೊಳ್ಬೇಕಾದ್ರೆ ಸಂಗೀತ ಅವ್ರಿಗೆ ಮೆಸೇಜ್ ಬರ್ತಿರುತ್ತೆ. ಅರೆ, ನನ್ ಮರು ಮಾಂಗಲ್ಯ ಅಂತ ನಾನ್ ಯಾರಿಗೂ ಹೇಳೇ ಇಲ್ಲ. ಅಂಥದ್ರಲ್ಲೂ ಬೆಳಿಗ್ಗೆಯಿಂದ ಎಲ್ರೂ ವಿಶಸ್ ಕಳಿಸ್ತಿದಾರಲ್ಲ, ಅವ್ರಿಗೆ ಹೇಗ್ ಗೊತ್ತಾಯ್ತಿದೆಲ್ಲ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಇದೆಲ್ಲ ನನ್ ಮೈದು ಮಾಡಿರೋ ಕೆಲ್ಸ. ಕಾರಲ್ಲಿ ಬರ್ಬೇಕಾದ್ರೆ ಅಪ್ಪ ಅಮ್ಮಂದು ಮರು ಮಾಂಗಲ್ಯ ಅಂತ ಸ್ಟೇಟಸ್ ಹಾಕಿದ್ರು, ಆದ್ರಿಂದಾನೇ ನಿಮ್ ಫ್ರೆಂಡ್ಸ್ಗೆಲ್ರಿಗೂ ಗೊತ್ತಾಗಿರೋದು ಅಂತ ಭೂಮಿ ಹೇಳ್ತಿರ್ತಾಳೆ. ತರ್ಲೆ ನೀನು ಅಂತ ಸಂಗೀತ ಅವರು ನಚ್ಚಿಗೆ ಹೇಳ್ತಿರ್ತಾರೆ. ಎಲ್ಲ ಮುಗಿದ್ಮೇಲೆ ಹಾಕಿದ್ರೆ ಆಗ್ತಿರ್ಲಿಲ್ವೇನೋ ಅಂತ ದೇವಯಾನಿ ಕೇಳಿದಾಗ, ಅಲ್ಲ, ಮೊದ್ಲು ಟೀಸರ್ ರಿಲೀಸ್ ಮಾಡ್ಬೇಕಲ್ವಾ ಅತ್ತೆ, ಆಮೇಲೆ ಫಿಲಿಂ ರಿಲೀಸ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಫಿಲಿಂನ ರಿಲೀಸ್ ಮಾಡ್ಬಿಟ್ರೆ ನಮ್ ಅಭಿಮಾನಿ ದೇವ್ರಗಳಿಗೆ ಲೇಟ್ ಆಗಿ ಗೊತ್ತಾಗತ್ತೆ. ಟುಡೇ ಜನರೇಷನ್ ಇಸ್ ವೆರಿ ಅಡ್ವಾನ್ಸ್, ಮಿನಿಟ್ ಅಪ್ಡೇಟ್ ಕೇಳ್ತಿರ್ತಾರೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಅಪ್ಪು ಅಲ್ಲಿಗ್ ಬರ್ತಾಳೆ. ಅಪ್ಪ ಅಮ್ಮ, ಇವತ್ತು ನಿಮ್ದು ಮರು ಮಾಂಗಲ್ಯ ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂತು. ಏನು ಕಾಲ್ ಮೇಲ್ ಕಾಲ್ ಗೊತ್ತಾ, ನಾನು ಆ ಟೈಮಲ್ಲಿ ನೋಡ್ಲಿಲ್ವಾ, ಆಮೇಲೆ ಮತ್ತೆ ಕಾಲ್ ಮಾಡೋಣ ಅಂತ ಮಾಡಿದ್ನಾ, ಆಮೇಲೆ ಮನೇಲಿ ಯಾರು ರಿಸೀವೇ ಮಾಡ್ಲಿಲ್ಲ ಅಂತ ಅಪ್ಪು ಹೇಳ್ಬೇಕಾದ್ರೆ, ಅಪ್ಪು ಅವ್ರೆ ನಾನ್ ನಿಮ್ಗೆ ಕಾಲ್ ಮಾಡಿದ್ದೆ ಅಂತ ಭೂಮಿ ಹೇಳ್ತಾಳೆ. ನಿನ್ ಕಾಲ್ ಯಾರ್ ರಿಸೀವ್ ಮಾಡ್ತಾರೆ ಅಂತ ಅಪ್ಪು ಗೊಣಗ್ತಿರ್ತಾಳೆ. ಆಮೇಲೆ ನಾನು ಅತ್ತೆಗೆ ಕಾಲ್ ಮಾಡ್ಕೊಂಡ್ ಬಂದೆ ಅಂತ ಅಪ್ಪು ಹೇಳ್ತಾಳೆ. ಅಪ್ಪು, ನಿನ್ ತಾಯಿಗೆ ರಾತ್ರಿ ಕೆಟ್ಟ ಕನ್ಸ್ ಬಿದ್ದಿತ್ತಂತೆ. ನಿನಗೆ ನಿನ್ ತಾಯಿ ಬಗ್ಗೆ ಗೊತ್ತಲ್ವಾ, ರಾತ್ರಿನೇ ಇದ್ದಕ್ಕಿದ್ದಂಗೆ ಗುರುಗಳಿಗೆ ಫೋನ್ ಮಾಡಿ ಇದನ್ನೆಲ್ಲ ಅರೇಂಜ್ ಮಾಡಿದ್ಲು. ಹೀಗಾಗಿ ಯಾರಿಗೂ ಹೇಳಕ್ ಆಗ್ಲಿಲ್ಲ ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ಕತೆ ಹೊಡ್ದಿಸಿ ಸಾಕು, ಈಗ ಇದಕ್ಕೆಲ್ಲ ಸ್ವಲ್ಪ ಬಂದು ಹೆಲ್ಪ್ ಮಾಡು. ಅಪ್ಪು, ಅಪ್ಪ ಅಮ್ಮನ್ ಮದ್ವೆ ನೋಡೋ ಅಂತ ಭಾಗ್ಯ ಎಷ್ಟ್ ಜನ ಮಕ್ಳಿಗೆ ಸಿಗುತ್ತೆ ಹೇಳು. ಬಾ ಎಲ್ಲ ಅರೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಶ್ರವಣ್ ಅವರು ಅಪ್ಪುಗೆ ಹೇಳ್ತಿರ್ತಾರೆ. ಸ್ವಲ್ಪ ಟೈಮ್ ಸಿಕ್ಕಿದಿದ್ರೆ ದೊಡ್ಡ ಛತ್ರನೇ ಬುಕ್ ಮಾಡಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು ಅಂತ ನಚ್ಚಿ ಹೇಳ್ತಿರ್ತಾನೆ. ಈ ಮರುಮದುವೆ ದೇವಸ್ಥಾನದಲ್ಲೇ ಮಾಡ್ಬೇಕು, ಗುರುಗಳೇ ನಿಂತು ಮಾಡಿಸ್ತಾರೆ, ಅದಕ್ ತಾನೇ ನಾವಿಲ್ಲಿಗ್ ಬಂದಿರೋದು ಅಂತ ಅಜ್ಜಿ ಹೇಳ್ತಿರ್ತಾರೆ. ಆದ್ರೆ ಶ್ರವಣ್ ಮಾತ್ರ ಇನ್ನೂ ತನ್ ಮಗಳ ಫೋಟೋ ಬಂದಿಲ್ವಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ. ಇದನ್ನ ದೇವಯಾನಿ ಗಮನಿಸ್ತಾಳೆ. ಹಾಗೆ ಶ್ರವಣ್ ಅವರು ಫೋನ್ ನೋಡ್ತಾ ಪಕ್ಕಕ್ಕೆ ಹೊರಟೋಗ್ತಾರೆ. ಈ ಕಡೆ ಸಂಗೀತ ಅವರು ಬೇಜಾರ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ತಿರ್ತಾರೆ. ಅತ್ತೆ, ಇವತ್ತು ಖುಷಿಯಾಗಿರ್ಬೇಕಾಗಿರೋಂತ ದಿವ್ಸ, ನೀವ್ಯಾಕೆ ಗೊಂದಲದಲ್ಲಿದ್ದೀರಲ್ಲ, ಏನಾಯ್ತತ್ತೆ ಅಂತ ಭೂಮಿ ಕೇಳಿದಾಗ, ಹಾಗೇನಿಲ್ಲ ಭೂಮಿ, ರಾತ್ರಿ ಕೆಟ್ಟ ಕನ್ಸು ಬಿದ್ಮೇಲೆ ತುಂಬಾ ಭಯ ಆಗ್ತಿತ್ತು. ಆದ್ರೆ ಗುರುಗಳಿಗೆ ಫೋನ್ ಮಾಡಿ ಮಾತಾಡಿದ್ಮೇಲೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಅನ್ನಿಸ್ತು. ಅಮ್ಮ, ಮರುಮಾಂಗಲ್ಯ ಧಾರಣ ಆದ್ಮೇಲೆ ನಿಮ್ ಮಳಿಂಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಅಲ್ವಾ ಅಮ್ಮ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ, ಖಂಡಿತ ಇಲ್ಲ, ಕಂಟಕ ಕಳಿಲಿ ಅಂತ ತಾನೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ ಅಜ್ಜಿ ಹೇಳ್ತಾರೆ. ಸಂಗೀತ ಎಲ್ಲ ಆತಂಕನ ಪಕ್ಕಕ್ಕಿಟ್ಟು ಶಾಸ್ತ್ರನ ಎಂಜಾಯ್ ಮಾಡೋ ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ಒಂದ್ ಹೆಣ್ಣಿಗೆ ಒಂದ್ಸಲಿ ತಾಳಿ ಬಿದ್ರೆ ಆ ಗಂಡಿನ ಜೊತೆ 7 ಜನ್ಮದ ನಂಟು ಬೆಸ್ತೋಗುತ್ತೆ ಅಂತ ನನ್ನ ನಂಬಿಕೆ. ಅಂಥದ್ರಲ್ಲಿ ನೀನು 2ನೇ ಸಲಿ ರಾಮ್ ಹತ್ರ ತಾಳಿ ಕಟ್ಟಿಸ್ಕೊತಾ ಇದೀಯ. ನಿನ್ನ ತಾಳಿ ಬಲ ಇನ್ನೂ ಗಟ್ಟಿ ಆಗತ್ತೆ. ನಿಮ್ಮಿಬ್ರನ್ನೂ ದೂರ ಮಾಡೋ ಶಕ್ತಿ ಯಾವ ಯಮನಿಗೂ ಇಲ್ಲ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಭೂಮಿ ಅಜಿತ್ 2 ಸಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದನ್ನ ಅವಳು ನೆನ್ಪಿಸ್ಕೊತಾ ಇರ್ತಾಳೆ. ಮಾವನ್ ಕೈಯಲ್ಲಿ ಅತ್ತೆ 2ನೇ ಸಲ ತಾಳಿ ಕಟ್ಟಿಸ್ಕೊಳ್ತಾ ಇರೋದಿಕ್ಕೆ ಅವ್ರನ್ನ ಯಮ ಕೂಡ ದೂರ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಜ್ಜಿ. ಅಂಥದ್ರಲ್ಲಿ ಸಾಹೇಬ್ರು ನನ್ಗೆ 1 ಅಲ್ಲ 2 ಅಲ್ಲ 3 ಸಲ ತಾಳಿ ಕಟ್ಟಿದ್ದಾರೆ. ಅಲ್ಲಿಗೆ ನಮ್ಮನ್ನ ದೂರ ಮಾಡೋ ಶಕ್ತಿ ಕೂಡ ಯಾರಿಗೂ ಇಲ್ವಾ? ನಮ್ಮ ಮದ್ವೆ ಗಡುವು ಮುಗಿದ್ರೂ ಸಹ
ನಾವೇ ಬಯಸಿದ್ರುನು ಇಲ್ಲ ಇಲ್ಲ ಆ ರೀತಿ ಆಗ್ಬಾರ್ದು. ನಾನು ಮತ್ತೆ ಸಾಹೇಬ್ರು ಮದ್ವೆ ಆಗಿದ್ದ ಉದ್ದೇಶ ಮುಗಿತಿದ್ದಂಗೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ಬೇಕು. ಸಾಧ್ಯ ಆದ್ರೆ ಇವತ್ತೇ ಎಲ್ರ ಮುಂದೆನೂ ನಿಜನ ಹೇಳ್ಬಿಡ್ಬೇಕು. ಹಾಗೆ ಇಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ಭೂಮಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಈ ಕಡೆ ಶ್ರವಣ್ ಶಾರದಾ ಮತ್ತೆ ಮನಸ್ವಿನಿ ಫೋಟೋ ಹೇಗಿರುತ್ತೆ ಅಂತ ಕಾಯ್ತಾ ಇರ್ತಾರೆ. ಛೇ ಏನಿದು, ಇಷ್ಟೊತ್ತಾದ್ರೂನು ಫೋಟೋನೇ ಬರ್ಲಿಲ್ವಲ್ಲ, ಇವನ್ ಕೂಡ ಒಂದು ಫೋನ್ ಮಾಡಿಲ್ವಲ್ಲ ಅಂತ ಶ್ರವಣ್ ಅವರು ಕಾಲ್ನ ಮಾಡ್ತಾರೆ. ಅರೆ ಏನಿದು, ಕಾಲೇ ಪಿಕ್ ಮಾಡ್ತಿಲ್ವಲ್ಲ. ಓ, ಹೊರಟಿದೀನಿ ಮಾವ ಅಂತ ಹೇಳ್ದ, ಮೋಸ್ಟ್ಲಿ ಗಾಡಿಲ್ ಬರ್ತಾ ಇರ್ಬೇಕು ಅಂತ ಹೇಳ್ಕೊಂಡು ಶ್ರವಣ್ ಅವರು ಫೋನ್ ನೋಡ್ಬೇಕಾದ್ರೆ ಅಷ್ಟರಲ್ಲಿ ದೇವಯಾನಿ ಅಲ್ಲಿಗ್ ಬರ್ತಾಳೆ. ಶ್ರವಣ್, ಏನಾಯ್ತು? ನಾನು ಅವಾಗಿಂದ ಗಮನಿಸ್ತಾ ಇದ್ದೀನಿ ನಿಮ್ಮನ್ನ. ಎಲ್ರ ಮಧ್ಯೆ ಇರ್ತೀರಾ, ಬಟ್ ನಿಮ್ದೇ ಯೋಚನೆಯಲ್ಲಿ ಕಳೆದೋಗಿರ್ತೀರಾ. ಏನಾಯ್ತು ಹೇಳಿ ಶ್ರವಣ್ ಬಾವ ಅಂತ ದೇವಯಾನಿ ಕೇಳ್ಬೇಕಾದ್ರೆ, ಅದೇ ದೇವಯಾನಿ, ಬೆಳಗ್ಗೆ ನೀವು ಬಂದಾಗ ಹೇಳದ್ನಲ್ಲ ಅದೇ ವಿಷಯನೇ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಏನ್ ಹೇಳಿದ್ರಿ ಅಂತ ದೇವಯಾನಿ ಕೇಳ್ತಾಳೆ. ಆಗ ಶ್ರವಣ್ ದೇವಯಾನಿ ಮುಖ ನೋಡ್ಬೇಕಾದ್ರೆ, ಆಕ್ಚುಲಿ ನಾನು ಅವಾಗ ನನ್ ಮೊಬೈಲ್ ತಗೊಂಡ್ ಬರೋದಕ್ಕೆ ಅಂತ ಹೋಗಿದ್ದೆ. ಬಹುಶಃ ನೀವು ಅವಾಗ ಹೇಳಿದ್ರಿ ಅನ್ಸುತ್ತೆ. ಇವಾಗ ಏನ್ ಹೇಳಿ ಬವ ಅಂತ ದೇವಯಾನಿ ಕೇಳಿದಾಗ, ಏನು ಇಲ್ಲ ದೇವಯಾನಿ, ಅದು ಏನಂದ್ರೆ ಅಂತ ಶ್ರವಣ್ ಹೇಳೋದಿಕ್ಕೆ ಅಂತ ಹೋದಾಗ ಅಲ್ಲಿಗೆ ಗುರುಗಳ ಶಿಷ್ಯ ಬಂದು, ಗುರುಗಳು ಇನ್ನೇನ್ ಬರ್ತಾರೆ ಅಷ್ಟ್ರಲ್ಲಿ ನಿಮ್ ಅಕ್ಕ ಭಾವನ್ನ ರೆಡಿ ಮಾಡಿರಿ ಅಂತ ಹೇಳ್ತಾರೆ. ಸರಿ ಬಾ ಹೋಗೋಣ ಅಂತ ಹೇಳಿ ಶ್ರವಣ್ ದೇವಯಾನಿ ಜೊತೆ ಅಲ್ಲಿಂದ ಹೊರಡ್ತಾನೆ. ಅಕ್ಕ, ಭಾವ, ಗುರುಗಳು ಹೊರಟಿದಾರಂತೆ, ಬೇಗ ಹೋಗಿ ರೆಡಿಯಾಗಿ ಅಂತ ಶ್ರವಣ್ ಹೇಳ್ದಾಗ, ಏನ್ ರೆಡಿ ಆಗೋದು? ನಾನೇನು ರೆಡಿ ಆಗೋದಿಲ್ಲಪ್ಪ, ನಾನ್ ಹೀಗೆ ಎದ್ಬಿಡ್ತೀನಿ. ಶ್ರವಣ, ಮರು ಮಾಂಗಲ್ಯ ಧಾರಣೆಯಾಗಿ ನಿಮ್ ಭಾವನ್ ಜೀವಕ್ಕೆ ಯಾವ ತೊಂದ್ರೆನೂ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಕಣೋ. ಈ ವಯಸ್ಸಲ್ಲಿ ಯಾಕೋ ರೆಡಿ ಗಿಡಿ ಅಂತ ಅನ್ಕೊಂಡು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಏನ್ ಸಂಗೀತ ಇದೆಲ್ಲ, ನಾನು ಆಲ್ರೆಡಿ ಸೀರೆ ಒಡವೆ ಎಲ್ಲ ತಂದಾಯ್ತು. ಅಪ್ಪು ನಿಮ್ಮಮ್ಮ ಹೀಗೆ ಹೇಳಿದ್ರೆ ಕೇಳೋದಿಲ್ಲ, ನಡಿ ಅವಳನ್ನ ಹೋಗಿ ರೆಡಿ ಮಾಡ್ಸೋಣ ಅಂತ ದೇವಯಾನಿ ಅಪ್ಪುಗೆ ಹೇಳ್ತಾಳೆ. ಅಂಡ್ ಪಾಪ್ಸಿ, ನಾನ್ ನಿನ್ನ ಮದ್ವೆ ಗಂಟರ ರೆಡಿ ಮಾಡ್ತೀನಿ, ಕಮಾನ್ ಅಂತ ಹೇಳಿ ನಚ್ಚಿ ರಾಮನಾರಾಯಣ ಕರ್ಕೊಂಡು ಶ್ರವಣ್ ಜೊತೆ ಹೋಗ್ತಾನೆ. ಸಂಗೀತ ಅವರು, ದೇವಯಾನಿ, ಅಜ್ಜಿ ಎಲ್ರು ಅಲ್ಲಿಂದ ಹೊರಟೋದ್ಮೇಲೆ ಭೂಮಿ ಅವ್ರ ಜೊತೆ ಹೋಗೋದಿಕ್ಕೆ ಅಂತ ನೋಡ್ತಿರ್ತಾಳೆ. ಆಗ ಅಪ್ಪು ಬಂದು ಭೂಮಿ ಕೈ ಹಿಡ್ಕೊಂಡು, ಏಯ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ಅತ್ತೆನ ರೆಡಿ ಮಾಡೋಣ ಅಂತ ಅಂತ ಭೂಮಿ ಹೇಳ್ತಾಳೆ. ಓ, ಇವಳು ನಮ್ಮಮ್ಮನ್ನ ರೆಡಿ ಮಾಡ್ತಾಳಂತೆ, ಏನು ದೊಡ್ಡ ಬ್ಯೂಟಿಷಿಯನ್ ಇವಳು. ನೀನ್ ಮುಖ ನೋಡ್ಕೊಂಡಿದ್ಯಾ? ಸುಮ್ನೆ ಹೋಗಿ ಅಲ್ಲೆಲ್ಲಾದ್ರೂ ಮೂಲೆಯಲ್ಲಿ ಕುತ್ಕೋ. ಇದನ್ನೆಲ್ಲ ಹೋಗಿ ನನ್ ತಮ್ಮನ ಹತ್ರ ಫಿಟ್ಟಿಂಗ್ ಇಡ್ಬೇಡ. ನನ್ ತಮ್ಮನ್ಗೋಸ್ಕರ ನಿನ್ನ ಸಹಿಸ್ಕೊಳಕ್ ಕರ್ಮ ನಂದು, ಥೂ ಅಂತ ಹೇಳಿ ಅಪ್ಪು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ಕೇಳಿ ಭೂಮಿಗೆ ಬೇಜಾರಾಗತ್ತೆ. ಹಾಗೆ ಭೂಮಿ ತನ್ ತಾಳಿನ ನೋಡ್ಕೊಳ್ತಾ, ಮದ್ವೆ ಅನ್ನೋದು ಎಂತ ಪವಿತ್ರವಾದ ಸಂಬಂಧ, ಅಂತ ಸಂಬಂಧನೇ ಸುಳ್ಳಿನ ನೆಲದ ಮೇಲೆ ಕಟ್ಕೊಂಡ್ಬಿಟ್ಟಿದೀವಲ್ಲ ಸಾಹೇಬ್ರೆ ನಾವು. ಇದನ್ನೆಲ್ಲ ನೆನ್ಸ್ಕೊತಾ ಇದ್ರೆ ನನ್ಗೆ ಉಸಿರು ಕಟ್ದಾಗ ಅನ್ಸತ್ತೆ. ಇವತ್ತು ನಾನು ಇಲ್ಲಿಂದಾನೆ ಲಕ್ಷ್ಮಕ್ಕನ್ ಮನೆಗ್ ಹೋದ್ರೂ ಪರವಾಗಿಲ್ಲ, ಯಾವ ದೇವ್ರ ಮುಂದೆ ಅಗ್ನಿ ಸಾಕ್ಷಿಯಾಗಿ ನನ್ಗೆ ತಾಳಿ ಕಟ್ಟಿದಾರೋ ಅದೇ ದೇವ್ರ ಮುಂದೆ ಮನೆಯವ್ರೆಲ್ರಿಗೂ ಸತ್ಯ ಹೇಳ್ಬಿಡ್ಬೇಕು ಅಂತ ಭೂಮಿ ಡಿಸೈಡ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಶ್ರವಣ್ ಅಲ್ಲಿಗ್ ಬರ್ತಾನೆ. ಯಾಕಮ್ಮ ಭೂಮಿ, ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಶ್ರವಣ್ ಕೇಳಿದಾಗ, ಏನೂ ಇಲ್ಲ ಅಂತ ಭೂಮಿ ತಲೆ ಆಡಿಸ್ತಾಳೆ. ನೋಡು, ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಮಗು ವಿಷಯದಲ್ಲಿ 108 ಕನ್ಸುಗಳನ್ನ ಕಟ್ಕೊಂಡಿರ್ತೀಯ, ಅದು ನನ್ಗೆ ಅರ್ಥ ಆಗತ್ತೆ. ಆದ್ರೆ ರಿಪೋರ್ಟ್ ರಾಂಗ್ ಆಗಿ ಬಂದು ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದಾಗ ಮನ್ಸಲ್ಲೇ ಎಷ್ಟು ದುಃಖನ ಪಟ್ಟಿರ್ತೀಯ ಅನ್ನೋ ಅಂದಾಜು ನನ್ಗಿದೆ. ಜೀವನ ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ವಾ ಭೂಮಿ, ಮನ್ಸಿಗೆ ಹಚ್ಕೋಬೇಡ. ನಿನ್ಗೊಂದ್ ವಿಷಯ ಗೊತ್ತಾ, ನಾನು ಶಾರದಾ ಮದ್ವೆ ಆಗಿ 3 ವರ್ಷಕ್ಕೆ ಮನಸ್ವಿನಿ ಹುಟ್ಟಿದ್ದು. ನೀನ್ ಇನ್ನು ಚಿಕ್ಕೋಳು, ಈಗಲ್ದೇ ಇದ್ರೇನಂತೆ, ಮುಂದೆ ನಿನಗೂ ಮಕ್ಳಾಗತ್ತೆ, ಡೋಂಟ್ ವರಿ ಅಂತ ಶ್ರವಣ್ ಅವರು ಭೂಮಿಗೆ ಸಮಾಧಾನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ದೇವಯಾನಿ ಬಂದು, ಆ ಅಪ್ಪು ಸೀರೆ ಒಡವೆ ಎಲ್ಲ ತಂದಿದ್ದಾಳೆ, ಬಟ್ ಹೂವ ಮಿಸ್ ಇದೆ, ಮಲ್ಗೆ ಹೂ ತಗೊಂಡೋಗೋಣ ಅಂತ ಬಂದೆ ಅಂತ ದೇವಯಾನಿ ಹೇಳಿದಾಗ, ಅದನ್ನು ನಾನೇ ತಂದಿದ್ದೀನಿ, ದೊಡ್ಡ ಗುರುಗಳಿದಾರಲ್ಲ ಅವ್ರ ಶಿಷ್ಯನ ಹತ್ರ ಕೊಟ್ಟಿದ್ದೀನಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ ಅಂತ ಶ್ರವಣ್ ಅವರು ಹೋಗ್ಬೇಕಾದ್ರೆ, ದೊಡ್ಡ ಸಾಹೇಬ್ರೆ, ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ, ನೀವ್ ಒಬ್ರೇ ಎಷ್ಟ್ ಕೆಲ್ಸ ಅಂತ ಮಾಡ್ತೀರಾ, ನಾನ್ ಹೋಗಿ ಇಸ್ಕೊಂಡ್ ಬರ್ತೀನಿ, ನೀವ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ದೇವಿಯಾನಿ ಅಮ್ಮ ನೋಡ್ಕೊಳ್ಳಿ ಅಂತ ಹೇಳಿ ಭೂಮಿ ತಾನೇ ಹೂನ ತಗೊಂಡ್ ಬರೋದಕ್ ಹೋಗ್ತಾಳೆ. ಶ್ರವಣ್ ಇಷ್ಟೊಂದ್ ಟೆನ್ಷನ್ ಅಲ್ಲಿ ಇದಾನಲ್ಲ, ಏನ್ ತಕ್ಕಿರ್ಬೇಕು ಅಂತ ಬಾಯ್ ಬಿಡ್ಸೋದಿಕ್ಕೆ ಅಂತ ದೇವಯಾನಿ ನೋಡ್ತಿರ್ತಾಳೆ. ಆದ್ರೆ ಇವಾಗ ಕೇಳಿದ್ರೆ ಮತ್ತೆ ಸರಿ ಹೋಗೋದಿಲ್ಲ ಅಂತ ದೇವಯಾನಿ ಹಾಗೆ ಸುಮ್ನಾಗ್ಬಿಡ್ತಾಳೆ. ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು
ದೇವಸ್ಥಾನಕ್ ಬರ್ತಾರೆ. ಅಜಿತ, ಈ ಗೆಟಪ್ ಅಲ್ಲಿ ನಿನ್ನನ್ನ ನೋಡ್ದವ್ರು ಇವತ್ತು ನಿಂದೇ ಮದ್ವೆ ಅಂತ ಅನ್ಕೋಬೇಕು. ಹಾಗ್ ಮಿಂಚ್ತಿದ್ಯಾ ಅಂತ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ, ಕಾಲ್ ಎಳೆಯೋದಕ್ಕೂ ಒಂದು ಲಿಮಿಟ್ ಇರ್ಬೇಕು. ದೇವಸ್ಥಾನಕ್ ಬಂದಿರೋದು, ಬನ್ನಿ ಒಳಗಡೆ ಹೋಗೋಣ ಅಂತ ಅಜಿತ್ ಹೇಳ್ತಾನೆ. ಅಜಿತ, ನಾನು ಕಾಲು ಎಳಿತಿಲ್ಲ, ಕೈಯೂ ಎಳಿತಿಲ್ಲ. ಒಂದ್ ಕೆಲ್ಸ ಮಾಡು, ದೇವ್ರ ಸನ್ನಿಧಿಲಿ ಹೇಳ್ತಾ ಇದೀನಿ, ಭೂಮಿಗೆ ನಿನ್ನ ಮನಸ್ಸಿನ ಪ್ರೀತಿಯ ನಿವೇದನೆನ ಹೇಳ್ಬಿಡು. ತಡ ಮಾಡ್ಬೇಡ ಕಣೋ. ಈಗ್ಲೇ ಮನೆಯವ್ರ ಹತ್ರ ಇಲ್ಲೇ ಹೇಳ್ಬಿಟ್ಟು ಇದೇ ದೇವಸ್ಥಾನದಲ್ಲಿ ನಿನಗೂ ಇನ್ನೊಂದ್ಸಲಿ ಮದ್ವೆ ಮಾಡ್ಸೋಣ ಬಿಡು ಅಂತ ಸತ್ಯನ ಹೇಳ್ಬೇಕಾದ್ರೆ, ಇವಾಗ ನೀವು ಹೇಳಿದ್ದೆಲ್ಲ ಆಗ್ಬೇಕು ಅಂದ್ರೆ ಮೊದ್ಲು ಭೂಮಿ ಒಪ್ಕೋಬೇಕು. ಆಮೇಲೆ ನಮ್ ಮದ್ವೆ ಬಗ್ಗೆ ಮಾತಾಡ್ವಿ. ಈಗ ನಾನು ಒಪ್ಪಿಸ್ಬೇಕು ಅಂದ್ರೆ ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಈಗ ನೀವು ಮಾತಾಡ್ಕೊಂಡು ಇಲ್ಲೇ ನಿಂತ್ಕೋತೀರಾ ಅಥವಾ ನನ್ ಜೊತೆ ಬರ್ತೀರಾ ಅಂತ ಅಜಿತ್ ಹೇಳ್ದಾಗ, ಬರ್ತೀನಿ ಅಂತ ಹೇಳಿ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ದೇವಸ್ಥಾನದೊಳಗಡೆ ಹೋಗ್ತಾರೆ. ಹಾಗೆ ದೇವಯಾನಿ ಶ್ರವಣ್ ಹತ್ರ ಮಾತಾಡ್ತಾ ಮಾತಾಡ್ತಾ, ಬಾವ ನೀವೇನೋ ಹೇಳಕ್ ಬಂದ್ರಿ, ಅದನ್ನ ಪೂರ್ತಿಯಾಗಿ ಹೇಳಲೇ ಇಲ್ಲ. ಏನ್ ಹೇಳಿ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬೇಕಾದ್ರೆ, ಆಗ ಶ್ರವಣ್ ಶಾರದಾ ಮತ್ತೆ ಮನಸ್ವಿನಿ ಫೋಟೋನ AI ಜನರೇಟ್ ಮಾಡೋದಿಕ್ಕೆ ಕೊಟ್ಟಿದ್ದೆ ಅನ್ನೋ ವಿಷಯನ ದೇವಯಾನಿ ಹತ್ರ ಹೇಳ್ತಾರೆ. ಓ ಹೌದಲ್ವಾ, ಭಾವ ಬಂತ ಆ ಫೋಟೋಗಳು ಅಂತ ದೇವಯಾನಿ ಕೇಳ್ಬೇಕಾದ್ರೆ, ಇನ್ನೂ ಇಲ್ಲ, ಕೊಟ್ಟಿದೀವಿ ಆದ್ರೆ ಇನ್ನೂ ಬಂದಿಲ್ಲ, ಅದೇ ನನ್ ಟೆನ್ಷನ್ನು ಅಂತ ಶ್ರವಣ್ ಹೇಳ್ತಿರ್ತಾನೆ. ಆಗ ದೇವಯಾನಿ ಮನ್ಸಲ್ಲೇ ಹಳೇದನ್ನೆಲ್ಲ ನೆನ್ಸ್ಕೊತಿರ್ತಾಳೆ. ಅದೇನಂದ್ರೆ, ಶ್ರವಣ್ ಆಲ್ಬಮ್ನ ತಗೊಂಡು ರೂಮ್ಗೆ ಹೋಗಿ ಆ ಆಲ್ಬಮ್ನ ನೋಡ್ಕೊಂಡು, ಶಾರದಾ, ಮನಸ್ವಿನಿ, ನಾನು ಅಜಿತ್ ಸೇರ್ಕೊಂಡು AI ನ ಯೂಸ್ ಮಾಡಿ ನಮ್ ಮನಸ್ವಿನಿನ ಹುಡ್ಕೋದಿಕ್ಕೆ ಏರ್ಪಾಟ್ ಮಾಡಿದೀವಿ. ಇದರಿಂದ ನನ್ ಕಂದನ್ನ ಕಂಡುಹಿಡಿಯೋದು ಈಸಿ ಆಗ್ಬಿಡುತ್ತೆ ಅಂತ ಶ್ರವಣ್ ಹೇಳ್ತಿರ್ತಾನೆ. ಇದನ್ನ ದೇವಯಾನಿ ಕೇಳಿಸ್ಕೊಂಡ್ಬಿಡ್ತಾಳೆ. ಶ್ರವಣ್ ಶಾರದಾ ಮತ್ತೆ ಮನಸ್ವಿನಿ ಫೋಟೋನ ಒಂದು ಎನ್ವಲಪ್ಗೆ ಹಾಕೊಂಡು ಇನ್ನೇನ್ ಹೊರಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ದೇವಯಾನಿ ತಲೆ ಸುತ್ತ ಬೀಳೋ ತರ ಆಕ್ಟಿಂಗ್ ಮಾಡ್ತಾಳೆ. ಅಯ್ಯೋ ದೇವಯಾನಿ, ಏನಾಯ್ತು ನಿನಗೆ? ಹುಷಾರಾಗಿ ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕು ತಾನೆ, ಏನಾಯ್ತು ಅಂತ ಶ್ರವಣ್ ಅವರು ಕೇಳ್ಬೇಕಾದ್ರೆ, ಏನಿಲ್ಲ, ಸ್ವಲ್ಪ ಲೋ ಶುಗರ್ ಆಗಿರ್ಬೇಕು, ನನ್ಗೆ ಸ್ವಲ್ಪ ನೀರ್ ಬೇಕು ಅಂತ ದೇವಯಾನಿ ಹೇಳ್ತಾಳೆ. ಸರಿ ಆಯ್ತು, ನಾನು ತಗೊಂಡ್ ಬರ್ತೀನಿ ಅಂತ ಶ್ರವಣ್ ನೀರ್ ತರೋದಕ್ಕೆ ಅಂತ ಹೋದಾಗ ದೇವಯಾನಿ ಶ್ರವಣ್ ರೂಮ್ಗೆ ಹೋಗಿ ಆ ಎನ್ವೆಲಪ್ ಅಲ್ಲಿರೋ ಅಂತಹ ಫೋಟೋನ ಚೇಂಜ್ ಮಾಡ್ಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ಅಜಿತ್ ಅಲ್ಲಿಗೆ ಬರ್ತಿರ್ತಾನೆ. ಗಾಬರಿಲಿ ದೇವಯಾನಿ ಅದನ್ನ ಅಲ್ಲೇ ಇಟ್ಟು ಅಲ್ಲಿಂದ ಓಡ್ ಬಂದಿರ್ತಾಳೆ. ಇದನ್ನೆಲ್ಲ ದೇವಯಾನಿ ಮನ್ಸಲ್ಲೇ ನೆನ್ಸ್ಕೊತಿರ್ತಾಳೆ. ಈ ಜನ್ಮದಲ್ಲಿ ನಿನಗೆ ನಿನ್ ಮಗಳ ಫೋಟೋನ ನೋಡೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೊಂಡು ಶ್ರವಣ್ನೇ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.